ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ರಾತ್ರಿ 8 ಗಂಟೆ ಆಗಿದೆ. ಫಿಶ್ ಸಾಂಬಾರು ಮಾಡಬೇಕಂತ ಹೇಳಿ ಮಸಾಲೆ ಎಲ್ಲ ರುಬ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆನೂ ತಂದಿತ್ತದು ಫಿಶ್ಶು. ನನಗೆ ಅರ್ಜೆಂಟ್ ಬಟ್ಟೆ ಹೊಲಿಯೋದಿತ್ತು, ಹೀಗಾಗಿ ಫಿಶ್ ಸಾಂಬಾರು ಮಾಡೋದಕ್ಕಾಗಲಿಲ್ಲ ಬೆಳಿಗ್ಗೆ. ಈಗ ಮಾಡ್ತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ರುಬ್ಕೊಂಡು ಈಗ ಸಾಂಬಾರು ಕುದಿಸ್ಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈಗ ನೋಡಿ, ಮಸಾಲೆ ಅಷ್ಟು ರುಬ್ಕೊಂಡು ಸಾಂಬಾರು ಮಾಡಿ ಆಮೇಲೆ ದೋಸೆ ಹಿಟ್ಟು ನೆನೆಸಿಟ್ಟಿದ್ದೀನಿ, ಅದನ್ನು ರುಬ್ಬಬೇಕು. ಮೆಂತ್ಯಕಾಳಿನ ದೋಸೆ, ಅಕ್ಕಿ ಮತ್ತು ಮೆಂತ್ಯಕಾಳು ನೆನೆಸಿಟ್ಟಿದ್ದೀನಿ, ಅದನ್ನೆಲ್ಲ ಈಗ ರುಬ್ಕೋಬೇಕು. ಹಾಗೆ ಆಮೇಲೆ ಸ್ವಲ್ಪ ಅನ್ನ ಮಾಡ್ಕೋತೀನಿ, ಬಿಸಿ ಬಿಸಿ ಅನ್ನ ಆಮೇಲೆ ಮಾಡ್ಕೋತೀನಿ. ಈಗ ಇಷ್ಟು ಸಾಂಬಾರು ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ರುಬ್ಬಬೇಕು. ಬಟ್ಟೆ ಅರ್ಜೆಂಟ್ ಇದ್ದಿದ್ದರಿಂದ ನನಗೆ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ, ಸರಿಯಾಗಿ ಅಡುಗೆ ಮಾಡೋದಕ್ಕಾಗಲಿಲ್ಲ. ತುಂಬ ದಿನದಿಂದ ಕಾಯ್ತಾ ಇರೋದು ಕಸ್ಟಮರ್ ಅವರೆಲ್ಲ. ಈಗ ತಂದು ಕೊಟ್ಟಿದ್ದಾರೆ, ಅರ್ಜೆಂಟ್ ಕೊಡಬೇಕಂತ ಹೇಳಿ ಕೊಟ್ಟು ಹೋದರು. ಹೀಗಾಗಿ ಸ್ಟಿಚ್ ಮಾಡ್ತಾ ಇದ್ದೆ ಬೆಳಗ್ಗೆ ಎಲ್ಲ. ಈಗ ಸರಿಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಸ್ವಲ್ಪ ಸಾಂಬಾರಿತ್ತು ನಿನ್ನೆದು, ಅದನ್ನೇ ಊಟ ಮಾಡಿದೆ. ಈಗ ಫ್ರೈ ಅದು ಎಲ್ಲ ಮಾಡ್ಕೋಬೇಕು, ಮಾಡಿ ಊಟ ಮಾಡಬೇಕು. ಹಾಗೆ ಮಾರ್ಕೆಟಿಗೂ ಕೂಡ ಹೋಗಿ ಬಂದೆ. ಸ್ವಲ್ಪ ಟೈಲರಿಂಗ್ ಮಟೀರಿಯಲ್ಸು ಬೇಕಾಗಿತ್ತು ಅರ್ಜೆಂಟು. ಆಮೇಲೆ ಸ್ವಲ್ಪ ತರಕಾರಿನೂ ಕೂಡ ಇರಲಿಲ್ಲ, ಅದನ್ನೆಲ್ಲ ತೊಗೊಂಬಂದೆ ಹೋಗಿ. ಒಂದು ನಿಮಿಷನೂ ರೆಸ್ಟ್ ಇಲ್ಲ ನೋಡಿ. ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ ಬೆಳಗ್ಗಿಂದ. ಒಂದೊಂದು ಸಲ ಒಂದು 5 ನಿಮಿಷ ಕೂಡೋದಕ್ಕೂ ಪುರ್ಸೊತ್ತಿರಲ್ಲ, ಅಷ್ಟು ಕೆಲಸ ಇರುತ್ತೆ. ಒಂದೊಂದು ಸಲ ಖಾಲಿ ಕೂತಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಅರ್ಜೆಂಟ್ ಇದ್ದಾಗ ಮತ್ತೆ ಹಾಗೆ ಆಗುತ್ತೆ. ಆ ಕಡೆ ಸ್ಟಿಚ್ ಮಾಡ್ತಾ ಕೂತ್ರೆ ಈ ಕಡೆ ಅಡುಗೆ ಮನೆ ಕೆಲಸ ಆಗಲ್ಲ. ಒಂದೊಂದು ಸಲ ಆ ಥರ ಆಗತ್ತೆ. ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದ್ರೆ ಕಸ್ಟಮರ್ ಮುಖ್ಯ ನಮಗೆ. ಕಸ್ಟಮರ್ ಟೈಮಿಗೆ ಕೊಟ್ಟರೆ ಇನ್ನೊಂದು ಸಲ ಬರ್ತಾರೆ ಅವರು, ಇಲ್ಲ ಅಂದರೆ ಬರಲ್ಲ. ಅಷ್ಟು ದಿನ ಆದರೂ ನನ್ನನ್ನೇ ನಂಬ್ಕೊಂಡು ಕಾಯ್ಕೊಂಡು ಇದ್ರು ಅವರು ಪಾಪ. ಈಗ ಬಂದ ಕೂಡಲೇ ತಂದು ಕೊಟ್ಟಿದ್ರು, ಅದಕ್ಕೆ ಅರ್ಜೆಂಟ್ ಕೇಳ್ತಾ ಇದ್ದಾರೆ, ಹೀಗಾಗಿ ಅರ್ಜೆಂಟ್ ಸ್ಟಿಚ್ ಮಾಡಿದೆ. ನಾವು ಕಸ್ಟಮರ್ನ ಎಷ್ಟು ಆದಷ್ಟು ನಾವು ಕಾಯ್ಕೋಬೇಕು, ಇಲ್ಲಾಂದ್ರೆ ಬೇರೆ ಕಡೆ ಹೋಗಿಬಿಡ್ತಾರೆ. ಈಗ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್. ಈಗ ಪ್ರತಿ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದೆ ನೋಡಿ. ಈಗ ನಾವು ಎಷ್ಟು ಚೆನ್ನಾಗಿ ಕಸ್ಟಮರ್ ಹತ್ರ ಇರ್ತೀವೋ ಅಷ್ಟು ಒಳ್ಳೆಯದು. ಇಲ್ಲ ಅಂದರೆ ಈಗೇನು ಸಾವಿರಾರು ಜನ ಇದ್ದಾರೆ ಅವ್ರು ಬೇರೆ ಕಡೆ. ಕಡಿಮೆ ರೇಟು ಕೂಡ ಹೇಳಿ ಕಸ್ಟಮರ್ನ ನಮ್ಮ ಕಡೆಯಿಂದ ಎಳ್ಕೋತಾರೆ. ಅಷ್ಟು ಇದು ಇದ್ದಾರೆ ಈಗ ಜನ. ನಮಗಿಂತ ಕಡಿಮೆ ರೇಟ್ ಇಟ್ಟು ಅವರಿಗೆ ನಮ್ಮ ಕಡೆಯಿಂದ ಹೇಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾರೆ. ಹೀಗಾಗಿ ಆದಷ್ಟು ನಾವು ಕಸ್ಟಮರ್ನ ಕಾಯ್ಕೋಬೇಕು, ಇಲ್ಲ ಅಂದರೆ ನಮ್ಮ ಬಿಸ್ನೆಸ್ ನಡೆಯಲ್ಲ. ಈಗ ನೋಡಿ, ಫಿಶ್ ಸಾರು ಕುದೀತಾ ಇದೆ. ಹಾಗೆ ದೋಸೆ, ಅಕ್ಕಿ ಮತ್ತು ಮೆಂತ್ಯಕಾಳು ನೆನೆಸಿಟ್ಟಿದ್ದನ್ನು ತೊಳ್ಕೊತಾ ಇದ್ದೀನಿ ನೋಡಿ. ಈ ಬೇಸಿಗೆಗಾಲಕ್ಕೆ ಮೆಂತ್ಯ ಜಾಸ್ತಿ ಉಪಯೋಗಿಸಬೇಕು. ಮೆಂತ್ಯ ಜ್ಯೂಸ್ ಮಾಡಿ ಕುಡಿಬೇಕು, ಮತ್ತು ಮೆಂತ್ಯಕಾಳಿನ
ಜ್ಯೂಸು, ಆಮೇಲೆ ಇದು ಮೆಂತ್ಯ ಕಾಳಿನ ಇದು ದೋಸೆ. ಜಾಸ್ತಿ ಮೆಂತ್ಯ ಕಾಳನ್ನು ಉಪಯೋಗಿಸಿದರೆ ಒಳ್ಳೆಯದು. ರಾಗಿ ಅಂಬಲಿ ಮತ್ತು ರಾಗಿ ಜ್ಯೂಸು ಕೂಡ ಮಾಡ್ತಾರೆ. ರಾಗಿ ಹಿಟ್ಟನ್ನು ಮಾಡಿ ರಾಗಿನ ಸ್ವಲ್ಪ ಹುರಿದುಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಬೆಲ್ಲ ಹಾಕ್ಕೊಂಡು ಆ ಥರ ಜ್ಯೂಸ್ನೂ ಮಾಡಿ ಕುಡಿತಾರೆ. ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ತಂಪು ಕೂಡ. ಈ ಬೇಸಿಗೆಗಾಲಕ್ಕೆ ತುಂಬ ತಂಪಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಜ್ಯೂಸ್ಗಳನ್ನು, ಹಣ್ಣಿನ ಜ್ಯೂಸ್ಗಳನ್ನು ಈ ಥರ ಎಲ್ಲ ಮಾಡಿ ಕುಡಿತಾನೇ ಇರಬೇಕು. ನಮಗೆ ಎಲ್ಲ ಮಾಡಿ ಕುಡಿಬೇಕಂದ್ರೂ ಒಂದೊಂದ್ಸಲ ಟೈಮ್ ಸಿಗಲ್ಲ. ಏನು ಮಾಡೋದು, ಈ ಸ್ಟಿಚಿಂಗ್ ಕೆಲಸನೇ ಹಾಗೆ. ಕಸ್ಟಮರ್ ಹೇಳಿದ ಟೈಮಿಗೆ ಕೊಡಲೇಬೇಕಾಗತ್ತೆ. ಆದ್ದರಿಂದ ನಾವು ಹ್ಯಾಂಗೆ ಬರುತ್ತೋ ಹಾಂಗೂ ದಿನ ಕಳಿತೀವಿ ನೋಡಿ. ಖಾಲಿ ಇದ್ದಾಗ ಆ ಥರ ಏನಾದರೂ ಮಾಡಿ ತಿನ್ನೋದು, ಇಲ್ಲ ಅಂದಾಗ ಇದ್ದಿದ್ದರಲ್ಲೇ ಮುಗಿಸೋದು. ಈ ಥರ ನಮ್ಮ ಜೀವನ, ಟೇಲರ್ ಜೀವನ. ಇನ್ನೊಬ್ಬರು ಮಾಡೋರಿದ್ದರೆ ಪರವಾಗಿಲ್ಲ, ಆ ಥರ ಏನಾಗಲ್ಲ. ಒಬ್ಬರೇ ಇದ್ದವರಿಗೆ ಈ ಥರ ಆಗುತ್ತೆ. ಈಗ ನೋಡಿ, ಕುಕ್ಕರಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈ ಕಡೆ ದೋಸೆ ಹಿಟ್ಟು ರುಬ್ತಾ ಇದ್ದೀನಿ ನೋಡಿ. ಈಗ ಫ್ರೈ ಮಾಡ್ಕೋಬೇಕು, ಅದಕ್ಕೆ ಹಂಚಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಊಟ ಮಾಡ್ತೀನಿ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ನನಗೆ ಎಣ್ಣೆ ಜಾಸ್ತಿ ತಿಂದರೆ ಆಗಲ್ಲ, ಹೀಗಾಗಿ ನಾನು ಫ್ರೈ ಮಾಡುವಾಗ ಜಾಸ್ತಿ ಎಣ್ಣೆ ಬಳಸಲ್ಲ, ಕಡಿಮೆನೇ ಎಣ್ಣೆ ಬಳಸ್ತೀನಿ. ಜಾಸ್ತಿ ಎಣ್ಣೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಎಣ್ಣೆ ತುಂಬ ತಿಂದರೆ ಗಂಟಲೆಲ್ಲ ಕೆರೆಸ್ದಂಗಾಗಿ ಒಂಥರ ಅಲರ್ಜಿ ಆಗಿಬಿಡುತ್ತೆ. ಹೀಗಾಗಿ ನಾನು ಎಣ್ಣೆ ಪದಾರ್ಥ ತುಂಬ ಕಡಿಮೆ ನಾನು ಬಳಸೋದು. ನೋಡು, ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ನಾವು ಎಣ್ಣೆ ಕಡಿಮೆ ಬಳಸ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಎಣ್ಣೆ ಪೂರ್ತಿಯಾಗಿ ಬಿಡೋಕ್ಕಾಗಲ್ಲ. ಕೆಲವೊಂದು ಪದಾರ್ಥಕ್ಕೆ ಎಣ್ಣೆ ಹಾಕಿದ್ರೇ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಅದಕ್ಕೂ ಸ್ವಲ್ಪನೂ ಟೇಸ್ಟೂ ಆಗಲ್ಲ ಮತ್ತು ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ಆದರೂ ಬಳಸಲೇಬೇಕಾಗತ್ತೆ. ಈಗ ನೋಡಿ, ಫ್ರೈ ಮಾಡಿದರೆ ಆ ಕಡೆ ಕ್ಲೀನಿಂಗ್ ಮಾಡ್ಕೋಬೇಕು. ಅದಷ್ಟು ಮಾಡಿದರೆ ಮುಗೀತು ನೋಡಿ. ಈಗ ಕೆಲಸ ಈಗ ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಅದೇ ಕೆಲಸ, ಅದೇ ಸ್ಟಿಚ್ಚಿಂಗು, ಅದೇ ವಿಡಿಯೋ, ಇದೇ ಕೆಲಸ ನೋಡಿ. ಇಡೀ ದಿನ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಕೆಲಸದಲ್ಲಿ. ಕೆಲಸ ತುಂಬ ಇದ್ದರೂ ಬೇಜಾರು, ಕೆಲಸ ಇಲ್ಲ ಅಂದರೂ ಬೇಜಾರು. ಯಾವ ಥರ ಇದ್ದರೂ ನೆಮ್ಮದಿ ಇಲ್ಲ ನೋಡಿ. ಮನುಷ್ಯನಿಗೆ ಹೇಗಿದ್ದರೂ ಒಂದು ರೀತಿ ಕಷ್ಟ. ಕೆಲಸ ಇದ್ದರೆ ಒಳ್ಳೆಯದೇ ಬಿಡಿ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಕಳೆದು ಬಿಡ್ತೀವಿ. ಆಮೇಲೆ ಸುಸ್ತಾದ ಕೂಡಲೇ ಮಲ್ಕೊಂಬಿಡೋದು. ನಿದ್ದೆನೂ ಚೆನ್ನಾಗಿ ಬರುತ್ತೆ ಸುಸ್ತಾದರೆ. ಇಲ್ಲ ಅಂದರೆ ನಿದ್ದೆ ಬರೋದು ದೊಡ್ಡ ಪ್ರಾಬ್ಲಮ್ಮು. ನನಗಂತೂ ಒಂದೊಂದ್ಸಲ ನಿದ್ದೆನೇ ಹತ್ತಂಗಿಲ್ಲ. ಅಷ್ಟು ತುಂಬ ಇದು ಆಗುತ್ತೆ, ಅಷ್ಟು ಬೇಜಾರಾಗತ್ತೆ ನಿದ್ದೆ ಇಲ್ಲದೆ. ಈ ಥರ ಇದ್ರೇ ಒಳ್ಳೆಯದು. ಕೆಲಸ ಜಾಸ್ತಿ ಇದ್ರೇ ಒಳ್ಳೆಯದು. ನನಗೆ ಕೆಲಸ ಮಾಡಿದ ಮೇಲೆ ಸುಸ್ತಾದಾಗ ನಿದ್ದೆ ಬಂದುಬಿಡುತ್ತೆ. ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು. ಕೆಲಸ ನಾವು ಎಷ್ಟು ಮಾಡ್ತೀವೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ನಮಗೆ ಆದಷ್ಟು ಮಾಡ್ತಾನೇ ಇರಬೇಕು ನಾವು ಕೆಲಸ ಮಾಡದೆ ಹಾಗೆ ಯಾವತ್ತೂ ಕೂಡಬಾರ್ದು. ಸೋಮಾರಿ ಆಗಿಬಿಡ್ತೀವಿ ನಾವು. ಈಗ ಕೆಲಸ ಇಲ್ಲಂದರೆ ನೋಡಿ, ಈಗ ನೋಡಿ ಬೆಳಿಗ್ಗೆ ಆಯಿತು. ಈಗ ಚಾಕಿಟ್ಟಿದ್ದೀನಿ ನೋಡಿ. ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ, ಹಾಗೆ ಚಾಕಿಟ್ಟಿದ್ದೀನಿ. ಚಹಾ ಮಾಡಿಕೊಡೋದು, ಆಮೇಲೆ ಮತ್ತು
ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗಿಗೆ ಹೋಗು ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ, ಅದು ದೋಸೆ ಮಾಡ್ಕೋಬೇಕು. ಮತ್ತು ಶುರು ನೋಡಿ, ಬೆಳಗಿನ ಕೆಲಸ ಎಲ್ಲ ಶುರು ನೋಡಿ. ಮತ್ತು ಸ್ಟಿಚಿಂಗ್ ಇದೆ. ಈಗ ಸ್ಟಿಚಿಂಗ್ ಎಲ್ಲ ಮುಗಿಯೋವರೆಗೂ ಸ್ಟಿಚಿಂಗ್ ಕಡೆನೇ ಗಮನ ಈಗ ಜಾಸ್ತಿ. ಯಾಕಂದರೆ ಜನ ಕಾದು ಕಾದು ಬೇಸತ್ತು ಬಿಟ್ಟಿದ್ರು ಅವರು ಪಾಪ. ನಾನು ಬರ್ತೀಯ ಅಂತ ಹೇಳಿ ಈಗ ತುಂಬ ಬೇಜಾರಾಗಿದ್ದಾರೆ. ಬೇಗ ಬೇಗ ಅವರಿಗೆ ಸ್ಟಿಚ್ ಮಾಡಿ ಕೊಡಬೇಕು ಎಲ್ರಿಗೂ, ಇಲ್ಲ ಅಂದರೆ ಬೈಕೋತಾರೆ ಮತ್ತೆ. ದೋಸೆ ಹಿಟ್ಟಿಗೆ ನೋಡಿ ಸ್ವಲ್ಪ ಅರಿಶಿನ ಬೆರೆಸಿದ್ದೀನಿ, ಹಾಗೆ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಈಗ ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ದೋಸೆ ಮಾಡ್ಕೋಬೇಕು. ಈಗ ನೋಡಿ ಚಾನೂ ಆಯಿತು, ಚಹಾ ಕುಡಿಬೇಕು. ಆ ಕಡೆ ಮತ್ತೇನು ಕೆಲಸ ಅಂತ ಹೇಳಿ ಕಸ ಹೊಡಿತಾ ಇದ್ದೆ, ಆ ಕಡೆ ಹೋದೆ. ಈಗ ನೋಡಿ ವಾಕಿಂಗಿಗೆ ಹೋಗಿ ಬಂದೆ. ಮತ್ತು ಈಗ ದೋಸೆ ಮಾಡ್ತಾ ಇದ್ದೀನಿ ನೋಡಿ. ದೋಸೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ನಿನ್ನೆ ಸಾಂಬಾರಿದೆ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಮೆಂತ್ಯ ದೋಸೆ, ಇದಕ್ಕೆ ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಹೀಗಾಗಿ ಕಲರ್ ಬರುತ್ತೆ, ಹಳದಿ ಕಲರು. ಹೆಲ್ತಿಗೆ ತುಂಬ ಒಳ್ಳೆಯದು ಈ ಮೆಂತ್ಯ ಕಾಳಿನ ದೋಸೆ. ಅವಾಗ ಮಾಡ್ತಾನೆ ಇರಬೇಕು. ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಇದು ಮೆಂತ್ಯ ಕಾಳು. ಕೆಲವೊಂದು ರೋಗಕ್ಕೆ ತುಂಬ ಉಪಯೋಗಕಾರಿ ಮೆಂತ್ಯ ಕಾಳು. ತಲೆ ಕೂದಲಿಗೂ ತುಂಬ ಒಳ್ಳೆಯದು ಮೆಂತ್ಯ ಕಾಳು. ಜಾಸ್ತಿನೇ ಯೂಸ್ ಮಾಡಬೇಕು ಮೆಂತ್ಯ ಕಾಳು ನಾವು, ತುಂಬ ಒಳ್ಳೆಯದು. ನೋಡಿ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಹಳದಿ ಕಲರು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಯಾರು ಕಮೆಂಟೇ ಮಾಡ್ತಾ ಇಲ್ಲ, ವಿಡಿಯೋ ನೋಡಿದರೂ ಕೂಡ ಕಮೆಂಟ್ ಮಾಡಲ್ಲ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿ 2 ದೋಸೆ ಹಾಕ್ಕೊಂಡೆ ಮತ್ತು ಹಿಟ್ಟಿದೆ, ಅದು ನಾಳೆ ಮಾಡಿದ್ರೆ ಆಯಿತು, ಫ್ರಿಜ್ಜಲ್ಲಿ ಇಟ್ಕೋತೀನಿ. ಈಗ 2 ದೋಸೆ ತಿಂದುಬಿಟ್ಟು ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ನೋಡಿ ದೋಸೆ ಆಯಿತು. ಈಗ ಸಾಂಬಾರು ಸ್ವಲ್ಪನೇ ಇತ್ತದು ಸಾಂಬಾರು, ಅದು ಹಾಕ್ಕೊಂಡೆ. ಈಗ ದೋಸೆ ತಿಂದುಬಿಟ್ಟು ಮತ್ತು ಸ್ಟಿಚ್ಚಿಂಗಿಗೆ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಮಸ್ಕಾರ.